ನರಸತ್ತ ಹೇಡಿಗಳು, ಥರ್ಡ್ ಕ್ಲಾಸ್ ಚೀಪ್ ಪೀಪಲ್, ಚೀಪ್ ಟ್ರಿಕ್ಸ್ ಯೂಸ್ ಮಾಡುವಂತ ಲೋಫರ್ಗಳು, ದ ಡಿ ಗ್ಯಾಂಗ್. ಕೈಲಾಗ್ದಿದ್ದವರು ಅಪಪ್ರಚಾರ ಮಾಡೋದಕ್ಕೆ ಫೇಕ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇದಕ್ಕೆಲ್ಲ ನಾವ್ ಎದುರ್ಕೊಳ್ತೀರಾ? ಸತ್ಯದ ಪರ ನಿಂತಿರುವಾಗ, ಯುದ್ಧಕ್ಕೆ ಅಂತ ಹೇಳಿ ಇಳ್ದಿರುವಾಗ ಇಂಥ ಫೇಕ್ ಪ್ರೊಫೈಲ್ಗೆ, ಇಂಥ ಫೇಕ್ ಜನಗಳಿಗೆ, ಈ ಫೇಕ್ ಟ್ರಿಕ್ಸ್ ಮಾಡುವಂತ, ಈ ಥರ್ಡ್ ಕ್ಲಾಸ್ ಟ್ರಿಕ್ ಮಾಡೋರ್ಗೆಲ್ಲ ನಾವ್ ಎದುರ್ಕೊಳ್ತೀರಾ? ಅನುಪಮಾ ಅನು ಅಂತ ಹೇಳಿ ನನ್ನ ಫೋಟೋನ ಬಳಸಿ ಒಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಅಂಬುಜಾ ರಾವ್ ಅಂತ ಹೇಳಿ ಒಂದು ಫೇಕ್ ಪ್ರೊಫೈಲ್ಗೆ ನನ್ನ ನಂಬರ್, ನನ್ನ ಫೋಟೋ ಶೇರ್ ಮಾಡಿ ಅನೇಕ ಜನ ಕಾಲ್ ಮಾಡ್ತಾ ಇದಾರೆ, ಮೆಸೇಜ್ ಮಾಡ್ತಾ ಇದಾರೆ. ಬರ್ತೀಯಾ, ಎಲ್ಲಿದ್ಯಾ, ಬೇಗ ಬಾ, ಬೇಗ ಕಾಲ್ ಮಾಡು, ಎತ್ತು ನಿಮ್ ಜನ್ಮಕ್ ಬೆಂಕಿ ಹಾಕ. ನರಸತ್ತ ಹೇಡಿಗಳು ನೀವೆಲ್ಲ ನೇರವಾಗಿ ಬಂದು ಫೈಟ್ ಮಾಡ್ರೋ, ತಾಕತ್ತಲ್ವಾ? ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾರ್ಗು ಮೆಸೇಜ್ ಮಾಡಿ ನನ್ನ ನಂಬರ್ ಹಾಕಿ ನನ್ನ ಫೋಟೋ ಹಾಕೊಂಡ್ಬಿಟ್ರೆ ಭಯ ಬಿದ್ದು ಬಿಡ್ತೀರಾ? ಇಲ್ಲ ಹೋರಾಟದ ಹೆಜ್ಜೆ ಹಿಂದಕ್ಕೆ ಎತ್ಕೊಂಡ್ಬಿಡ್ತೀರಾ? ಅದು ನಿಮ್ಮ ಭ್ರಮೆ. ನಿಮಗ್ ಭಯ ಇರೋದಕ್ಕೆ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಫೋಟೋಸ್ ಕಳಿಸಿ, ನಂಬರ್ಸ್ ಕಳಿಸಿ, ಎಲ್ಲಾ ಕಡೆ ನನ್ನ ನಂಬರ್ಸ್ ವೈರಲ್ ಮಾಡ್ತಾ ಇದ್ರೆ ಭಯ ಬಿದ್ದು ಬಿಡ್ತೀನಾ? ನೆವರ್ ಎವರ್. ಕಾಲ್ ಮಾಡೋರ್ಗೆ ತಿರುಗಿಸ್ಕೊಡೋಕ್ ಗೊತ್ತಿದೆ. ಯಾರು ಫೇಸ್ಬುಕ್ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಅವರ ಬಾಲ ಕಟ್ ಮಾಡೋದಕ್ ಗೊತ್ತಿದೆ, ಅವ್ರನ್ನ ರೋಡ್ಗೆ ಎಳ್ಕೊಂಡ್ ಬಂದು ಹೊಡಿಯೋದು ಗೊತ್ತಿದೆ. ಕಾನೂನು ಚೌಕಟ್ ಮೀರಿ ಎಲ್ಲೂ ಹೋಗಲ್ಲ. ಈಗಾಗಲೇ ಅನೇಕ ಜನ ಕ್ರಿಯೇಟ್ ಮಾಡಿದವರೆಲ್ಲ ಬಾಲ ಕಟ್ಟಾಗಿದೆ. ನೀವೇನ್ ದೊಡ್ಡದಲ್ಲ. 2 ಐಡಿ ಅನುಪಮಾ ಅನು ಮತ್ತೆ ಅಂಬುಜಾ ರಾವ್ ಇಂದ ನನ್ನ ಫೋಟೋಸ್, ನನ್ನ ನಂಬರ್ ಶೇರ್ ಮಾಡಿ ತುಂಬಾ ಕೆಟ್ಟದಾಗೆ ಮೆಸೇಜಸ್ ಕಳಿಸ್ತಾ ಇದಾರೆ. ಯುದ್ಧಕ್ಕಂತ ನಿಂತೋಗ ಫೈಟ್ ಮಾಡಕ್ ರೆಡಿ ಇರಬೇಕು. ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಮೆಸೇಜ್ ಮಾಡೋದು ನರಸತ್ತ ಹೇಡಿಗಳು. ಎಷ್ಟು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀರಾ, ಯಾರ್ಯಾರ ಹೆಸರಲ್ಲಿ ಕ್ರಿಯೇಟ್ ಮಾಡ್ತೀರಾ ಮಾಡ್ರಿ. ನಿಮ್ಮ ಬುಡಕ್ ಬಂದು ಬೆಂಕಿ ಬಿತ್ತಂದ್ರೆ ಯಾವ ತರ ಇರುತ್ತಂದ್ರೆ, ಆರಿಸ್ಕೊಳಕ್ ನೀರಲ್ಲ, ಪೆಟ್ರೋಲೇ ಹಾಕೊಬೇಕಾಗತ್ತ. ನೀವು ಗೆಟ್ ರೆಡಿ. ನಿಮ್ ಥರ್ಡ್ ಕ್ಲಾಸ್ ಚೀಪ್ ಟ್ರಿಕ್ಸ್ ಗೆಲ್ಲ ಎದುರು ಸಂಧ್ಯಾ ನಾನಲ್ಲ. ನನ್ನ ನಂಬರು, ನನ್ನ ಫೋಟೋಸು ಈ 2 ಐಡಿದಲ್ಲಿ ಹಾಕಿ ಎಲ್ಲಾ ಕಡೆ ಶೇರ್ ಮಾಡ್ತಾ ಇದಾರೆ. ಅದನ್ನ ಮಾಡಿರೋರು ಯಾರಂತ ಗೊತ್ತಿದೆ. ವೆರಿ ಸೂನ್ ಅಪ್ಡೇಟ್ ಮಾಡ್ತೀನಿ. ಧರ್ಮಸ್ಥಳದ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. 100 ಅಪಪ್ರಚಾರ, 100 ಫೇಕ್ ಪ್ರೊಫೈಲ್ ಕ್ರಿಯೇಟ್ ಆದ್ರೇನು ಏನು ಮಾಡ್ಕೊಳಕ್ಕಾಗಲ್ಲ. ಸತ್ಯಮೇವ ಜಯತೆ. ಸತ್ಯ ಗೆದ್ದೇ ಗೆಲ್ಲುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.